ಇವತ್ತು ನಟ ದರ್ಶನ್ ನ್ಯಾಯಾಂಗ ಬಂಧನ ಅಂತ್ಯವಾಗಿದೆ. 2 ತಿಂಗಳು ನಟ ದರ್ಶನ್ಗೆ ಜೈಲೇ ಗತಿನಾ ಅನ್ನುವಂತಹ ಪ್ರಶ್ನೆ. ದೋಷಾರೋಪ ಪಟ್ಟಿಯ ಬಳಿಕವಷ್ಟೇ ಜಾಮೀನಿಗೆ ಅರ್ಜಿ ಸಲ್ಲಿಸ್ತಾರ ದರ್ಶನ್ ಪರ ಲಾಯರ್. ನಿನ್ನೆ ದರ್ಶನ್ ಭೇಟಿ ಮಾಡಿದ್ದಾರೆ ವಕೀಲರ ತಂಡ. ಜಾಮೀನು ಅರ್ಜಿಯ ಬಗ್ಗೆ ನಟ ದರ್ಶನ್ ಜೊತೆಗೆ ಮಹತ್ವದ ಚರ್ಚೆಯಾಗಿದೆ. ದೋಷಾರೋಪ ಪಟ್ಟಿಯ ಬಳಿಕ ಜಾಮೀನಿಗೆ ಅರ್ಜಿ ಹಾಕುವ ಬಗ್ಗೆ ದರ್ಶನ್ ಗಮನಕ್ಕೂ ಕೂಡ ತರಲಾಗಿದೆ. ದರ್ಶನ್ ಕೂಡ ಪ್ರಕರಣದ ಗಂಭೀರತೆಯನ್ನು ಅರ್ತಿದ್ದಾರೆ. ಹಾಗಾಗಿ ಲೇಟ್ ಆದರೂ ಪರವಾಗಿಲ್ಲ, ನನ್ನನ್ನು ಜೈಲಿಂದ ಹೊರತರುವಂತಹ ಕೆಲಸ ಮಾಡಿ ಅಂಥೇಳಿ ವಕೀಲರಿಗೆ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಹಾಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗುವವರೆಗೂ ಕೂಡ ದರ್ಶನ್ ಪರ ವಕೀಲರು ಯಾವುದೇ ಕಾರಣಕ್ಕೂ ಬೇಲ್ಗೆ ಅಪ್ಲೈ ಮಾಡುವಂತಹ ಸಾಧ್ಯತೆ ಕಡಿಮೆ ಇದೆ. ದರ್ಶನ್ ಮತ್ತು ಪವಿತ್ರ ಗೌಡ ಭೇಟಿಗೆ ಅವಕಾಶವನ್ನು ಕೊಡಬೇಡಿ, ಜೈಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ದರ್ಶನ್ ಕುಟುಂಬದ ಸದಸ್ಯರು. ಪವಿತ್ರ ಗೌಡ ಹಾಗೂ ಸ್ನೇಹಿತರಿಗೆ ಭೇಟಿಗೆ ಅವಕಾಶವನ್ನು ಕೊಡಬೇಡಿ ಅಂಥೇಳಿ ದರ್ಶನ್ ಕುಟುಂಬಸ್ಥರಿಂದ ಜೈಲು ಅಧಿಕಾರಿಗಳ ಬಳಿ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಕಾರಣ ಇದೇ ಪವಿತ್ರ ಗೌಡಾಳಿಂದಲೇ ಇವತ್ತು ದರ್ಶನ್ ಕೊಲೆ ಆರೋಪಿಯಾಗಿರುವಂಥದ್ದು. ಇದೇ ಪವಿತ್ರ ಗೌಡಾಳಿಂದಲೇ ಇವತ್ತು ದರ್ಶನ್ ತನ್ನ ಕುಟುಂಬ ಸದಸ್ಯರನ್ನ ದೂರ ಇಟ್ಟಿದ್ದು. ಇದೇ ಪವಿತ್ರ ಗೌಡಾಳಿಂದಲೇ ತನ್ನ ಆಪ್ತ ಬಳಗದಿಂದ ದರ್ಶನ್ ದೂರ ಇರುವಂತಹದ್ದು. ದರ್ಶನ್ ಪದೇ ಪದೇ ಈ ರೀತಿಯ ಎಡವಟ್ಟುಗಳನ್ನು ಮಾಡಿಕೊಳ್ಳುವುದಕ್ಕೆ ಇದೇ ಪವಿತ್ರ ಗೌಡ ಕಾರಣ ಅನ್ನೋದು ದರ್ಶನ್ ಕುಟುಂಬ ಸದಸ್ಯರ ಮಾತು. ಹಾಗಾಗಿಯೇ ಇಬ್ಬರನ್ನು ಕೂಡ ಮಾತನಾಡಲಿಕ್ಕೆ, ಮುಖಾಮುಖಿ ಆಗಲಿಕ್ಕೆ ಬಿಡಬೇಡಿ ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವವರೆಗಂತೂ ದರ್ಶನ್ ಪರ ವಕೀಲರು ಬೇಲ್ಗೆ ಅಪ್ಲೈ ಮಾಡುವಂತಹ ಸಾಧ್ಯತೆ ತುಂಬಾ ಕಡಿಮೆ ಇರುವಂಥದ್ದು. ಕಾರಣ ಈ ಪ್ರಕರಣದ ಗಂಭೀರತೆ ವಕೀಲರಿಗಿಂತ ಹೆಚ್ಚಾಗಿ ಈಗ ದರ್ಶನ್ಗೆ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ಈ ಪ್ರಕರಣದಲ್ಲಿ ದೋಷಾರೋಪ ಪಟ್ಟಿ ಎಷ್ಟು ಮುಖ್ಯವಾಗುತ್ತೆ, ಈ ದೋಷಾರೋಪ ಪಟ್ಟಿ ದರ್ಶನ್ ಅವರ ಭವಿಷ್ಯವನ್ನ ಹೇಗೆ ನಿರ್ಧರಿಸುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ? ಖಂಡಿತ ಪ್ರೇಮ್, ಯಾಕೆಂದರೆ ಪ್ರಮುಖವಾಗಿ ಏನು ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡೋದಕ್ಕಿಂತ ಮುಂಚೆ ಜಾಮೀನಿಗೆ ಅರ್ಜಿಯನ್ನು ಹಾಕಿದ್ರೆ ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಪ್ರಾಸಿಕ್ಯೂಷನ್ ಅಂದರೆ SCPP ಅವರು ಒಂದು ವಾದವನ್ನು ಮಾಡ್ತಾರೆ. ಯಾಕೆಂದರೆ ಈ ಆರೋಪಿ ಏನಿದ್ದಾರೆ, ಆರೋಪಿ ಮತ್ತು ಗ್ಯಾಂಗ್ ಎಲ್ಲರೂ ಕೂಡ ಹಣವಂತರು ಮತ್ತು ಪ್ರಬಲವಾಗಿದ್ದಂಥವರು. ಏನು ಅವರ ಜೊತೆಯಲ್ಲಿ ಸಾಕಷ್ಟು ಬೇರೆ ಬೇರೆಯ ವಿಚಾರಗಳು ಕೂಡ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಅವರು ಹೊರಗಡೆ ಬಂದರೆ ಸಾಕ್ಷಿಯನ್ನು ನಾಶನ ಮಾಡ್ತಾರೆ ಮತ್ತು ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರುವಂಥದ್ದು ಮತ್ತು ಸಾಕ್ಷಿಗಳ ಮೇಲೆ ಒತ್ತಡವನ್ನು ಹೇರುವಂಥದ್ದು, ಈ ರೀತಿಯ ಸಾಧ್ಯತೆಗಳಿರ್ತವೆ. ಆ ಹಿನ್ನೆಲೆಯಲ್ಲಿ ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗೋ ತನಕನೂ ಕೂಡ ಅವರಿಗೆ ಜಾಮೀನನ್ನು ಮಂಜೂರು ಮಾಡಬೇಡಿ ಅಂತೇಳಿ ನ್ಯಾಯಾಲಯದ ಗಮನಕ್ಕೆ ತರುವಂಥ ಸಾಧ್ಯತೆಗಳು ಹೆಚ್ಚು. ಅದನ್ನೇ ನ್ಯಾಯಾಲಯಕ್ಕೆ ಗಮನಕ್ಕೆ ತರ್ತಾರೆ. ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅವರಿಗೆ ಹಿನ್ನಡೆ ಆಗುವಂಥ ಸಾಧ್ಯತೆಗಳಿರ್ತವೆ. ಯಾಕೆಂದರೆ ಇದೊಂದು ಹೈ ಪ್ರೊಫೈಲ್ ಕೇಸು, ಜೊತೆಗೆ ಬಲಿಷ್ಠವಾದಂಥ ವ್ಯಕ್ತಿಗಳು ಇದರಲ್ಲಿ ಆರೋಪಿಗಳಾಗಿರುವಂಥದ್ದು, ಹಣವಂತರು ಕೂಡ ಇದರಲ್ಲಿ ಆರೋಪಿಗಳಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಸಾಕ್ಷಿಗಳ ಮೇಲೆ ನಾಶವನ್ನು ಬೀರ್ತವೆ ಅಂತೇಳಿ ಅದು ರಿಜೆಕ್ಟ್ ಆಗುವಂಥ ಸಾಧ್ಯತೆಗಳಿರ್ತವೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ದರ್ಶನ್ ಪರ ವಕೀಲರು ಒಂದಷ್ಟು ತೀರ್ಮಾನವನ್ನು ಮಾಡ್ಕೊಂಡಿರುವಂಥದ್ದು. ಅದರ ಪ್ರಕಾರ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದ ಬಳಿಕ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡೋಣ. ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ಗೆ ಟ್ಯಾಕಲ್ ಮಾಡಲಿಕ್ಕೆ ಅಥವಾ ಪ್ರಾಸಿಕ್ಯೂಷನ್ ಅವರು ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರ್ತಾರೆ, ಈ ರೀತಿಯ ಸಾಧ್ಯತೆಗಳು ತೀರಾ ಕಡಿಮೆ ಇರ್ತದೆ. ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಆರೋಪಿಯನ್ನು ನ್ಯಾಯಾಂಗ ಬಂಧನದಲ್ಲಿ ಇರಿಸುವಂಥದ್ದು ಸರಿಯಲ್ಲ ಅಂತೇಳಿ ಕೊಟ್ಟು ಗಮನಕ್ಕೆ ತೆಗೆದುಕೊಂಡು ಅವರಿಗೆ ಜಾಮೀನನ್ನು ಮಂಜೂರು ಮಾಡುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಆ ಹಿನ್ನೆಲೆಯಲ್ಲಿ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡೋ ತನಕ ಕೂಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡೋದು ಬೇಡ. ಅದಾದ ಬಳಿಕ ನಾವು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡೋಣ, ಅದಾದ ಬಳಿಕ ಜಾಮೀನನ್ನು ಪಡೆದುಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡೋಣ ಅಂತೇಳಿ ದರ್ಶನ್ ಅವರಿಗೆ ಇಡೀ ಮಾಹಿತಿಯನ್ನು ಸಂಪೂರ್ಣವಾಗಿ ಸವಿವರವಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಮತ್ತು ವಿವರಣೆಯನ್ನು ಕೂಡ ಕೊಟ್ಟಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ದರ್ಶನ್ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ದೋಷಾರೋಪ ಪಟ್ಟಿ ಆದ ಬಳಿಕ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಬೇಕು ಅಂತೇಳಿ. ಅಂದರೆ ಥ್ಯಾಂಕ್ ಯು ಮುರಳಿ, ತಮ್ಮೆಲ್ಲ ಮಾಹಿತಿಗಾಗಿ.